ಜಾನಿ ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ವಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಜಾನಿ. ವಾಟ್ ಇಸ್ ದಿಸ್? ಹೆಲ್ತ್ ಅಪ್ಸೆಟ್ ಆಗಿದ್ರು ಜಾಗಿಂಗ್ ಹೋಗಿದ್ದೀರಾ? ಡಾಕ್ಟರ್ ಹೇಳಿಲ್ವಾ ನೀವೆಲ್ಲೋ ಆಚೆ ಹೋಗ್ಬಾರ್ದಂತ? ಡೋಂಟ್ ವರಿ ಡಾರ್ಲಿಂಗ್, ನಾನು ಆರೋಗ್ಯವಾಗಿದ್ದೀನಿ. ನೋಡು, ಬೆಳಿಗ್ಗೆ ಎದ್ದು 5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನ್ ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಯಾಕೆ ಸುಳ್ಳು ಹೇಳಿ ಡಾರ್ಲಿಂಗ್? ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ಯಾಕೋ ನಾನು ಮನಾಲಿಗೆ ಹೋಗೋದು ಸರಿ ಇಲ್ಲ ಅನ್ನಿಸ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ಗಟ್ಟಿ ಮನ್ಸು ಮಾಡಿ 5 ಕಿಲೋಮೀಟರ್ ಜಾಗಿಂಗ್ ಮಾಡ್ಕೊಂಡು ಬಂದೆ. ಈಗ ನೋಡು, ಯಾವ ತಲೆನೋವು ಇಲ್ಲ, ತಲೆನೂ ತಿರುಗ್ತಿಲ್ಲ. ಬಿಸಿ ಇದ್ದಿದ್ದು ಮೈಯೆಲ್ಲ ತಣ್ಣಗೆ ಆಗ್ಬಿಟ್ಟಿದೆ. ಹಾಗಾದ್ರೆ ನೀವು ಮನೇಲಿ ಹೋಗಲ್ವಾ? ಇಲ್ಲ ಡಾರ್ಲಿಂಗ್, ನಾನು ಅಲ್ಲಿಗೆ ಹೋಗ್ಬಿಟ್ರೆ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಿ ಅನ್ನಿಸ್ತು. ನಾನು ಅಷ್ಟೇ ಜಾನಿ, ನೀವು ಅಲ್ಲಿಗೆ ಹೋಗಿದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನೀವು ಫಿಟ್ ಆಗಿದ್ದೆ, ಒಳ್ಳೇದಾಯ್ತು. ಆದ್ರೂ ನನ್ನಿಂದ ನೀವು ಹೋಗ್ತಿಲ್ವಲ್ಲ ಅನ್ನೋ ಬೇಜಾರಿದೆ. ಡೋಂಟ್ ವರಿ ಡಾರ್ಲಿಂಗ್, ನನಗೆ ನಿನ್ಗಿಂತ ಮನಾಲಿ ಹೆಚ್ಚಾ. ನಿನ್ನ ಕೆಲಸ ಎಲ್ಲ ಮುಗಿಸ್ಕೋ, ನಿನ್ನ ಮನಾಲಿಗೇನು ಕಾಶ್ಮೀರ್ಗೆ ಕರ್ಕೊಂಡು ಹೋಗ್ತೀನಿ. ಚಳಿ ಜಾಸ್ತಿನೇ ಇರುತ್ತೆ. ದಿಸ್ ಇಸ್ ಪಬ್ಲಿಕ್ ಪ್ಲೇಸ್, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಾದ್ರೂ ಅನ್ಕೋತಾರ. ಡಾರ್ಲಿಂಗ್, ನಾವಿಬ್ರು ಗಂಡ ಹೆಂಡ್ತಿರು, ಏನಾದ್ರೂ ಮಾತಾಡ್ಕೋತೀವಿ. ನೀನ್ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೋಗ್ಲಿ ಬಿಡಿ ಹನಿ, ನೀವು ಹುಷಾರಾಗಿದ್ದೆ, ಒಳ್ಳೇದಾಯ್ತು. ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಅದಕ್ಕಲ್ಲ ಜಾನಿ, ನಿನ್ನೆ ರಾತ್ರಿ ಅಡ್ಗೆ ಮಾಡಿದ ಪಾತ್ರೆಗಳು ಸಿಂಕಲ್ ಹಾಗೆ ಬಿದ್ದಿದೆ, ತೊಳ್ದಿಟ್ಬಿಡಿ. ದೇವ್ರೆ, ನನ್ನ ಹೆಂಡತಿ ಕರುಣೆ ಅನ್ನೋದೇ ಇಲ್ವಲ್ಲಪ್ಪ. ಒಂದು ಚೂರು ಹುಷಾರಾಗಿದ್ದೀನಿ ಅಂದ ತಕ್ಷಣ ಕೆಲಸ ಹಚ್ಚಕ್ಕೆ ಶುರು ಮಾಡ್ಬಿಡ್ತಾಳೆ. ಒಂದು ಜೀವನನ. ಐ ಲೈಕ್ ಇಟ್. ನಿಮ್ಮ ಜೀವನದ ಬಗ್ಗೆ ನಿಮಗೆ ಈಗಲಾದರೂ ಗೊತ್ತಾಯ್ತಲ್ಲ ಜನನ. ಇನ್ನಾದರೂ ಹೊರಗೆ ಹೋಗಿ ದುಡಿಯುವುದನ್ನು ಕರಿ, ಇಲ್ಲದಿದ್ದರೆ ಮನೆಯೊಳಗೆ ಪಾತ್ರೆ ತಿಕ್ಕಿಕೊಂಡೇ ಇರಬೇಕಾಗ್ತದೆ. ಯಾಕೆ ಮೆಂಟ್ಲು, ಹೋಗೋ ಇಲ್ಲಿಂದ. ಮೊದಲೇ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಿಲ್ಲ ಅಂತ ಒದ್ದಾಡ್ತಿದ್ದೀನಿ, ನೀನ್ ಬೇರೆ ಬಂದು ಕಾಟ ಕೊಡ್ತೀಯಾ? ಕಾಟ? ಐ ಲೈಕ್ ಇಟ್. ನಾನು ನಿಮಗೆ ಒಳ್ಳೆಯದನ್ನು ಹೇಳಿದ್ದು ನಿಮಗೆ ಕಾಟದ ನಮನೆ ಆಗ್ತದಾ? ಓಹೋ, ತಾವೇನು ಬೆಳಗಿನ ಸಂಜೆ ತನಕ ದುಡ್ದು ಗುಡ್ಡೆ ಹಾಕ್ತೀರಾ? ನಾವು ಗುಡ್ಡೆ ಹಾಕಿದ್ರು ಒಂದೇ, ಗುಡ್ಡೆ ಹಾಕದಿದ್ರು ಒಂದೇ. ಎಂತದಕ್ಕೆಂದ್ರೆ ನಾವು ಗುಡ್ಡೆ ಹಾಕಿದ್ದನ್ನು ಲೆಕ್ಕ ಮಾಡಲಿಕ್ಕೆ ಹಿಂದೆ ಮುಂದೆ ನನಗೆ ಯಾರಿಲ್ಲ. ಐ ಆಮ್ ಒನ್ ಅಂಡ್ ಓನ್ಲಿ ಏಕಾಂಗಿ. ಹಿಂಗೆ ಆದ್ರೆ ಅನಾಥ ಶವಾಗಿ ಹೋಗ್ತೀಯ ಕಣೋ. ನೋ ಪ್ರಾಬ್ಲಮ್. ತುಂಬಿಕೊಂಡು 4 ಜನ ಹೋದ್ರು ಬಿಟ್ಟು ಬರುವುದು ನನ್ನನ್ನೊಬ್ಬನನ್ನೇ ಅಲ್ವಾ? ಜೊತೆಗಿದ್ದರು ಅನ್ನೋದಕ್ಕಿಂತ ಇಲ್ಲ ಅನ್ನೋದೇ ಲೇಸಲ್ವೇ? ಬೆಳಿಗ್ಗೆನೆ ಬಂದು ಬೋಧನೆ ಮಾಡ್ತೀಯಾ? ಐ ಲೈಕ್ ಇಟ್. ಮಧುರ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೌಡ್ರೆ. ಇದೇನಿದು ಮನೇಲಿ ರೆಸ್ಟ್ ತಗೊಳದ್ ಬಿಟ್ಟು ಆಚೆ ಓಡಾಡ್ತಿದ್ದೀರಲ್ಲ? ಏನ್ ಮಾಡೋದು, ದೇವಿ ದರ್ಶನ ಪಡಿನಿಲ್ಲ ಅಂದ್ರೆ ಭಕ್ತನಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಉಳ್ಕೊಂಡಾದ್ರೂ ಸರಿ, ತೆವಳ್ಕೊಂಡಾದ್ರೂ ಸರಿ ನಿಮ್ಮನ್ನ ನೋಡಕ್ ಬಂದ್ಬಿಡ್ತೀನಿ. ಗೌಡ್ರೆ, ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ನಾ ತಮಾಷೆ ಮಾಡಲ್ಲ, ಸೀರಿಯಸ್ ಆಗಿ ಮಾತಾಡ್ತೀನಿ. ಅದಿರ್ಲಿ, ಕುಡಿಯಕ್ಕೆ ಏನ್ ತಗೊಳ್ತೀರಾ? ಎದ್ರಾಗ ನೀವು ಇರ್ಬೇಕಾದ್ರೆ ಬೇರೆ ಯಾನು ಬೇಡ ಕಂಬಿಡಿ. ವಾಟ್? ಅಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಅಮೃತ ಕುಡ್ದಂಗಾಯ್ತದೆ ಹಿಂದಿ. ಗೌಡ್ರೆ, ನೀವು ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ದೀರಾ ಅನ್ಸ್ತಿಲ್ಲ? ಏನ್ ಮಾಡೋದು ಮಧುರವ್ರೆ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಹೃದಯದಿಂದ ಈ ಥರ ಮಾತುಗಳು ಉದುರ್ತಾ ಇರ್ತವೆ. ಬೇಡ ಅಂದ್ರೆ ಅವಳಿ ನನ್ನ ಮಗ ನಾಳೆಯಿಂದ ಮಾತಾಡಲ್ಲ. ಹಾಗೇನ್ ಬೇಡ, ಬನ್ನಿ ಕೂತ್ಕೊಳ್ಳಿ. ಗೌಡ್ರೆ, ಈ ಕಾಲ್ ನೋವು ಹೇಗಿದೆ? ನನಗಿಂತ ಪರವಾಗಿಲ್ಲ. ನಿಮ್ಮನ್ನ ನೋಡಿದ್ಮೇಲಂತೂ ಹೊಸಿ ಜಾಸ್ತಿಗೆ ವಾಸಿ ಆಯ್ತು ಅವನಿ. ನೋಡಿ, ನೋಡ್ತಾವನಿ. ನಾ ಹೇಳಿದ ಹಾಗಲ್ಲ ಗೌಡ್ರೆ. ನಿಮ್ ಕಾಲ್ ಹುಷಾರಾದ್ಮೇಲೆ ಪುಟ್ಮಲ್ಲಿ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ. ನೀವು ಬರ್ತೀನಿ ಅನ್ನಿ, ನಾಳೆಗೆ ಕರ್ಕೊಂಡು ಹೋಯ್ತೀನಿ. ನಿಮ್ಮಿಬ್ರ ಮಧ್ಯೆ ನಾನ್ ಯಾಕೆ? ಗಂಡ ಹೆಂಡತಿ ಇಬ್ರೇ ಹೋಗ್ಬೇಕಲ್ವಾ? ಆ ಸುಖಕ್ಕೆ ಅಪ್ಪಟ್ಟಿ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಗಂಟೆ ಹಾಕೋಬೇಕು. ಇಂಥ ಮಾತುಗಳೇ ನಂಗೆ ಇಷ್ಟ ಆಗಲ್ಲ. ಪಾಪ ಪುಟ್ಮಲ್ಲಿ ಅವರು ನೀವೆಲ್ಲೋ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಹಂಗಂದ್ರ್ಯಾ ಮತ್ತೆ ನನ್ನ ಮುಂದೆ ಖುಷಿಯಾಗೇ ಇದ್ಲು. ನಿಮ್ ಮುಂದೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಇರಬೇಕು. ಮಧುರವ್ರೆ, ನೀವು ಹೇಳೋದ್ಮೇಲೆ ಮುಗೀತು. ನಿಮ್ಮ ಮಾತನ್ನು ಮೀರಲ್ಲ, ಕರ್ಕೊಂಡು ಹೋಯ್ತೀನಿ. ಅಣ್ಣಪ್ಪನವರಲ್ಲಿ ಕಾಣಿಸ್ತಾ ಇಲ್ಲ? ಮಲ್ಕೊಂಡಿದ್ದಾರೆ.